ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ಇವತ್ತು ನಮ್ಮ ಜೊತೆ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮದಲ್ಲಿ ವಿಶೇಷ ಸಂದರ್ಶನದಲ್ಲಿ ಸಾಮಾಜಿಕ ಹೋರಾಟಗಾರರಾದಂಥ SR ಹಿರೇಮಠ ಅವರಿದ್ದಾರೆ. ಬಿಡದಿಯ ಭೂಸ್ವಾಧೀನವನ್ನು ವಿರೋಧಿಸಿ ಹೋರಾಟ ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ವಿ ಗೋಪಾಲ್ ಗೌಡ ಅವರು ಅಲ್ಲಿ ಪಬ್ಲಿಕ್ ಹಿಯರಿಂಗನ್ನು ನಡೆಸಿ ಒಂದು ವರದಿಯನ್ನು ತಯಾರು ಮಾಡಿರುವಂಥದ್ದು. ಆ ವರದಿ ಇವತ್ತು ಬಿಡುಗಡೆ ಆಗಿರುವಂಥದ್ದು. ಈ ವರದಿ ಬಿಡುಗಡೆಯನ್ನು SR ಹಿರೇಮಠ ಅವರು ಬಿಡುಗಡೆ ಮಾಡಿದ್ರು. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ SR ಹಿರೇಮಠ ಮಾತಾಡ್ತಾರೆ. ಸರ್, ಬಿಡದಿ ಯೋಜನೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇರುವಂಥದ್ದು. ಅದಕ್ಕಿಂತ ಮುಂಚೆ ಬಹಳ ದಿನಗಳಾಯಿತು ತಮ್ಮನ್ನು ನೋಡಿ. ಇತ್ತೀಚೆಗೆ ಹೋರಾಟದಲ್ಲಿ ಮತ್ತೊಂದಲ್ಲಿ ಕಂಡಿರಲಿಲ್ಲ. ಅಕ್ರಮ ಗಣಿಗಾರಿಕೆ ಹೋರಾಟದಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಸಿದ್ರಿ. ಸೊ ಈಗ ಏನು ಮಾಡ್ತಾ ಇದ್ದೀರಿ ಸರ್ ತಾವು? ಇಲ್ಲ, ಈ ಒಂದು ಸಮಗ್ರ ವರದಿ ಏನಿದೆ, 4 ಮಂದಿ ಜೂರಿಸ್ಟು, ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಂಥ ಗೋಪಾಲಗೌಡರ ಅಧ್ಯಕ್ಷತೆಯೊಳಗೆ ಏನಾಗಿದೆ, ಇದು ಈ ಬಿಡದಿ ಕ್ಷೇತ್ರದ ಹೋರಾಟದಲ್ಲಿ ಏನಿದೆ ಅಲ್ಲ, ಒಂದು ಮಹತ್ವದ ಐತಿಹಾಸಿಕ ಮೈಲಿಗಲ್ಲಿದೆ. ಯಾಕಂದರೆ ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ, ಸಮಗ್ರವಾಗಿ ಗೋಪಾಲಗೌಡರು ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂದರೆ, ಈ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇವರು ಏನು ಮಾಡಿದರೆ ಒಂದು ಹಾಶ್ಪಾಚು, ಇದಕ್ಕೆ ಒಂದು ಸಂವಿಧಾನಬದ್ಧ ನ್ಯಾಯಬದ್ಧ ಯಾವುದೇ ಫೌಂಡೇಶನ್ ಇಲ್ಲ. ಸೊ ಹೀಗಾಗಿ 25ರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿದರು, 2026ರಲ್ಲಿ ಫೈನಲ್ ನೋಟಿಫಿಕೇಷನ್ ಮಾಡಿದರು. ಇವು ಯಾವುದು ವಿತೌಟ್ ಎನಿ ಬೇಸಿಸ್ ಇನ್ ಲಾ ಆ್ಯಂಡ್ ಅಬ್ ಇನಿಷಿಯೋ, ಅಂದರೆ ಅವು ಎಕ್ಸಿಸ್ಟೇ ಆಗೋದಿಲ್ಲ, ಇವನ್ನ ತೆಗೆದು ಒಗಿಬೇಕು. ಅಷ್ಟೇ ಅಲ್ಲ, ಈ 2013ರಲ್ಲಿ ಪಾರ್ಲಿಮೆಂಟ್ದೊಳಗೆ ಸಮಗ್ರವಾಗಿ ಒಂದು ಕಾಯ್ದೆ ಬಂತು. ಅದಕ್ಕೆ ರೈಟ್ ಟು ಫೇರ್ ಕಂಪೆನ್ಸೇಷನ್, ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಎಕ್ವಿಸಿಷನ್, ರಿಹ್ಯಾಬಿಲಿಟೇಷನ್, ರೀಸೆಟಲ್ಮೆಂಟ್ ಬಿಲ್ಲು, ಅದರ ಒಂದು ಸೋಷಿಯಲ್ ಆಡಿಟ್ ಬಗ್ಗೆ, ಅದರ ಇದರ ಬಗ್ಗೆ ಇದು ಸಮಗ್ರವಾಗಿ ವಿರೋಧವಾಗಿದೆ. ಸೊ ಹೀಗಾಗಿ ಇವರು ಯಾವ ಆಧಾರದ ಮೇಲೆ ಸರ್ಕಾರ ಹೊರಟಿತ್ತು, ಇವತ್ತು ಅದು ಬಕ್ಬಾರ್ಲೆ ಬೀಳ್ತಂತ ನಮ್ಮ ಕಡೆಗೆ ಏನಂತಾರೆ ಅಂದರೆ, ಯಾವುದೇ ಒಂದು ನ್ಯಾಯಬದ್ಧವಾದ ಕಾಯ್ದೆಬದ್ಧ ಆಧಾರ ಇರೋದ್ರಿಂದ ಇದರೊಳಗೆ ಸರ್ಕಾರ ತನ್ನ ಒಂದು ಏನಾದರೂ ಸಂವಿಧಾನಬದ್ಧವಾದ ಸ್ಥಾನವನ್ನು ಉಳಿಸಿಕೊಳ್ಳಬೇಕಾದ್ರೆ ಇದನ್ನು ಸಮಗ್ರವಾಗಿ ಅಭ್ಯಾಸ ಮಾಡಿ, ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನೊಳಗೆ ಚರ್ಚೆ ಮಾಡಿ ಇದನ್ನು ಕೈ ಬಿಡಬೇಕು. ಅಷ್ಟೇ ಅಲ್ಲ, ಇಂಥದ್ದನ್ನು ಮಾಡಿದ್ದಕ್ಕೆ ಅಲ್ಲಿಯ ರೈತರ ಕ್ಷಮೆ ಕೇಳಬೇಕು ಅಂತ ನಾನು ಕೇಳಿ. ಅದು ಅಭಿವೃದ್ಧಿ ಕಾರಣ ಕೊಡ್ತಾ ಇರುವಂಥದ್ದು. ಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂಥದ್ದು ಅಭಿವೃದ್ಧಿ ದೃಷ್ಟಿಯಿಂದ ಈ ಬಿಡದಿ ಟೌನ್ಶಿಪ್ಪನ್ನು ಮಾಡ್ತಾ ಇದ್ದೀರಿ ಅಂತ. ಸೊ ವರದಿಯಲ್ಲಿ ಗೋಪಾಲ್ ಗೌಡರು ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಅಭಿವೃದ್ಧಿ ದೃಷ್ಟಿ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿರೋಧ ಯಾಕೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ, ನಿಜನಾ? ಅಭಿವೃದ್ಧಿ ಅಂದ್ರೆ ಏನು? ದೇಶದ ಅಭಿವೃದ್ಧಿ. ದೇಶ ಅಂದ್ರೇನು? ದೇಶದ ಎಲ್ಲ ಜನರು. ಯಾವ ಕ್ಷೇತ್ರದಲ್ಲಿ ನಮ್ಮ ಭೂಮಿ ತುಂಬ ಫಲವತ್ತಾಗಿದೆ, ಮಲೆನಾಡಿನಂಥ ಉತ್ಕೃಷ್ಟವಾದ ಉತ್ಪಾದನೆಗಳನ್ನ ಮಾಡ್ತಾ ಇದ್ದಾರೆ, ದಿವಸಕ್ಕೆ 6 ಲಕ್ಷ ಲೀಟರು ಹಾಲು ಬರ್ತಾ ಇದೆ, ರೇಷ್ಮೆ ಇದೆ, ಎಲ್ಲ ಥರದ ಹಣ್ಣು ಹಂಪಲುಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಉತ್ಕೃಷ್ಟ ಭೂಮಿಯನ್ನು ಫೋರ್ಸಿಬ್ಲಿ ರೈತರಿಂದ ಕಸಿದುಕೊಂಡು ಅನ್ಯಾಯದಿಂದ ಇದೆಂಥ ಅಭಿವೃದ್ಧಿ ಸರ್? ಇದು ನನ್ನ ಅಭಿಪ್ರಾಯದೊಳಗೆ ಇವರಿಗೊಂದೇನು ಬೇಸಿಸ್ ಇದೆ, ಜನ ನಮ್ಮನ್ನು ಆರಿಸಿದ್ದಾರೆ ಅಂತ ಏನು ಹೇಳೋದು, ಅದರ ಸಮಗ್ರ ತಳಪಾಯವನ್ನೇ ಇದು ಛಿದ್ರ ಮಾಡಿಬಿಡ್ತದೆ. ಸೊ ಹೀಗಾಗಿ ಅವರಿಗೆ ಯಾವುದೇ ಕಾಯ್ದೆಬದ್ಧ ಹಕ್ಕು ಇಲ್ಲ. ರೈತರು ಇಷ್ಟೊಂದು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು, ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇರುವಂಥದ್ದು, 450 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂಥದ್ದು. ಸೊ ನಾನು ಕೂಡ ಆ ಪ್ರದೇಶಕ್ಕೆ ಹೋಗಿದ್ದೆ, ಹಚ್ಚ ಹಸಿರು ಇರುವಂಥ ಪ್ರದೇಶ. ಇಷ್ಟು ರೈತರ ವಿರೋಧ ಇದ್ದರೂ ಕೂಡ ಯಾಕೆ ಈ ಯೋಜನೆ ಮಾಡಲೇಬೇಕು ಅಂತ ಪಟ್ಟಣ ಹಿಡಿತಾ ಇದ್ದಾರೆ? ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಯೋಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ನನಗೇನು ಅನ್ನಿಸ್ತದೆ ಅಂದರೆ, ಈ ಪ್ರಶ್ನೆಯನ್ನು ತಾವು ಕೂಡ ಸಂಶೋಧನೆ ಮಾಡಬೇಕು. ಯಾಕಂದರೆ ಒಂದು ಸ್ಪಷ್ಟ ಚಿತ್ರ ಏನಿದರಲ್ಲಿದೆ ಅಂದರೆ, ಇದರ ಹಿಂದೆ ಪ್ರಭಾವಶಾಲಿ ಶಕ್ತಿಗಳಿವೆ. ಏನು ರಿಯಲ್ ಎಸ್ಟೇಟ್ ಅಂತ ಏನಂತಾರೆ, ಇದ್ರ ಬಗ್ಗೆ ನಿಮಗೆ ಯಾವುದೇ ಸಂಶಯ ಬೇಡ. ಈಗ ಬೆಂಗಳೂರಲ್ಲಿ ಯಾವ್ಯಾವ ರೀತಿ ಭೂಮಿ ಸ್ವಾಧೀನ ಆಗಿದೆ, ಕಳವಾಗಿದೆ, ಏನು ಮಾಡಿದ್ದಾರೆ, ಇದೆಲ್ಲ ಒಂದು ಚಿತ್ರವನ್ನು ವಿ ಬಾಲಸುಬ್ರಹ್ಮಣ್ಯ ಅವರ ಟಾಸ್ಕ್ ಫೋರ್ಸು ವರದಿ ತಂದಿದೆ. ಎಲ್ಲ ಇಡೀ ಕರ್ನಾಟಕ ತಂದಿದೆ, ಬೆಂಗಳೂರದಲ್ಲಂತೂ ಗಂಭೀರವಾಗಿ ತಂದಿದೆ. ಸೊ ನನ್ನ ಅಭಿಪ್ರಾಯದೊಳಗೆ ಇನ್ನು ಮೇಲಾದರೂ ಜನ ಏನು ಸೀಮಿತ ಸಮಯಕ್ಕೆ 5 ವರ್ಷಕ್ಕೆ ತಮ್ಮ ಅಧಿಕಾರವನ್ನು ಕೊಟ್ಟು ಜನರ ಪ್ರತಿನಿಧಿಯಾಗಿ ಕಳಿಸ್ತಾರೆ, ಇವರು ಸಂವಿಧಾನದ ಚೌಕಟ್ಟಿನಲ್ಲಿ ಜನಹಿತ ಮಾಡಬೇಕು ಹೊರತಾಗಿ ಇಂತಹ ಮಾಡಬಾರದ ಮಹಾಪರಾಧಗಳನ್ನು ಮಾಡಬಾರ್ದು. ಇದು ನಿಜವಾಗಲೂ ಮಹಾಪರಾಧ ಇದೆ. ಈ ಪ್ರಬಲ ಶಕ್ತಿ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಷ್ಟಕ್ಕೆ ಇದೆಯಾ, ಅದಕ್ಕೆ ಮೀರಿ ಏನಾದರೂ ಕೂಡ ಬೇರೆ ಏನಾದರೂ ಕೂಡ ಇದೆಯಾ ಇದರಲ್ಲಿ? ನೋಡಿ, ಜಗತ್ತಿನೊಳಗೆ ನನ್ನ ಅಭಿಪ್ರಾಯದೊಳಗೆ
ಸತ್ಯ ನ್ಯಾಯ ಇದಕ್ಕಿಂತಲೂ ಸಮರ್ಥವಾದದ್ದು ಯಾವುದೂ ಇಲ್ಲ. ಎಲ್ಲಿ ಸತ್ಯ ನ್ಯಾಯದ ಮೇಲೆ ಹೋರಾಟ ನಮ್ಮ ಗಾಂಧೀಜಿಯವರು ಮಾಡಿದರು, ಇಲ್ಲಿ ಅವ್ರ ನೇತೃತ್ವದೊಳಗೆ. ಅಮೇರಿಕಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರು ಮಾಡಿದರು, ನೆಲ್ಸನ್ ಮಂಡೇಲ, ಇದಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಆದರೆ ಇವತ್ತು ಒಂದೇನು ಸಾರ್ವಜನಿಕ ಜೀವನದಲ್ಲಿ ಇರೋ ಒಂದು ಗುಣಮಟ್ಟ ಕಡಿಮೆ ಆಗಿದೆ. ಗುಣಮಟ್ಟ ನಾನು ಹೇಳ್ತಾ ಇರೋದು ನೈತಿಕತೆ ಮೊದಲನೇದಾಗಿ, ಮತ್ತು ಇದನ್ನೊಂದು ಮಾಡಬಾರ್ದ ದಂಧೆಯಾಗಿ ಏನು ಮಾಡ್ತಾ ಇದ್ದಾರೆ. ಇದು ನನ್ನ ಅಭಿಪ್ರಾಯದೊಳಗೆ ಇಂಥವರು ಜನರ ಪ್ರತಿನಿಧಿ ಆಗಲಿಕ್ಕೆ ಯೋಗ್ಯರಿಲ್ಲ. ಇದನ್ನು ಜನರಿಗೆ ತಿಳ್ಕೊಳ್ಬೇಕು, ನಾವು ಅವ್ರಿಗೆ ತಿಳಿಸ್ಬೇಕು. ಎರಡನೇದ್ದು, ಇವ್ರನ್ನೇನು ಕಳಿಸಿದ್ದಾರೆ ಇದು ನಿರಂಕುಶ ಅಧಿಕಾರ ಅಲ್ಲ. ಕೆಲವೇ ದಿವಸಗಳ ಹಿಂದೆ ನಮ್ಮ ದೇಶದ ಯುವಕರು ಜಂತರ ಮಂತರದಲ್ಲಿ ಮಾಡಿದಾಗ ಶಿಕ್ಷಣ ಮಂತ್ರಿ ಕೆಳಗೆ ಹೋಗಲೇಬೇಕಾಯಿತು. ಯಾಕಂದರೆ ಒಂದು ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಇದೆ. ಇದನ್ನು ಇವರೇನು ನಮಗೇನಿಲ್ಲ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರಲ್ಲ, ಇದು ದುರಹಂಕಾರ. ಇದನ್ನು ಒಬ್ಬರು ಜನಪ್ರತಿನಿಧಿ ಆದವರು ಜನರಿಂದ ಅಧಿಕಾರ ಪಡೆದು ಸೀಮಿತ ಸಮಯಕ್ಕೆ 5 ವರ್ಷಕ್ಕೆ ಸಂವಿಧಾನ ಚೌಕಟ್ಟಿನಲ್ಲಿ ಒಂದು ಜವಾಬ್ದಾರಿಯುತ ಆಡಳಿತ ಕೊಡಬೇಕು. ಅದರ ಬದಲಾಗಿ ಇದನ್ನೇನು ಮಾಡ್ತಾ ಇದ್ದಾರೆ, ಇದು ಭಾಳ ಗಂಭೀರವಾಗಿದೆ. ಇದನ್ನು ಎಲ್ಲ ಜನರು ತಿಳ್ಕೊಳ್ಬೇಕು, ಎಚ್ಚರ ಆಗಬೇಕು. ನಾವೆಲ್ಲರೂ ಕೂಡ ಇದನ್ನು ಪ್ರತಿಭಟನೆಯನ್ನು ಮಾಡಬೇಕು. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಮನೆಗೆ ಏನು ತೆಗೆದುಕೊಂಡು ಹೋಗ್ತೀರಿ. ಹಂಗೆ ಬಳ್ಳಾರಿಯ ಮೈನಿಂಗ್ ಮಾಫಿಯಾದ ವಿರುದ್ಧ ಇದು ಸಂತೋಷ್ ಹೆಗಡೆ ಅವರು, ಪ್ರಶಾಂತ್ ಭೂಷಣ್ ಅವರು ನಮ್ಮ ಒಂದು ಪಾರ್ಟ್ನರ್ಶಿಪ್ ಒಳಗೆ ನಾವು ಹೋರಾಟ ಮಾಡಿದೆವು. ಅದು ಆಗಿದ್ದರೆ ಅದು ಎಲ್ಲಿಗೆ ಹೋಗ್ತಿದ್ದಿಲ್ಲ. ನೀವೆಲ್ಲರೂ ಇದು ನಮ್ಮ ಹೋರಾಟ ಅಂತ ಏನು ಜಾಯ್ನ್ ಆದರೆ, ಅದನ್ನೇ ನಾನು ಇವತ್ತು ಹೇಳಿದ್ದು ಪತ್ರಿಕೋಸ್ಕರ. ಭಾಳ ಮಾತಿದೆ. ಯಾಕೆಂದರೆ ಅನ್ಯಾಯ ಎಲ್ಲೇ ಇರಲಿ ಅದು ನ್ಯಾಯಕ್ಕೆ ವಿರೋಧವಾಗಿದ್ದು, ಅದನ್ನು ನಾವು ವಿರೋಧಿಸಲೇಬೇಕು. ದೊಡ್ಡ ಹಗರಣ ಅಂತೀರಾ ಇದರಲ್ಲಿ? ಬಿಡದಿ ಟೌನ್ಶಿಪ್ನಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ಅನ್ಸುತ್ತಾ, ಅಥವಾ ದೊಡ್ಡ ವ್ಯವಹಾರ ಆಗಿದೆ? ಅದರೊಳಗೆ ಏನೂ ಸಂಶಯ ಇಲ್ಲ. ಈಗ ಹೆಂಗೆ ಹೊರಗೆ ಚಂದ್ರ ಇದ್ದಾನೋ ಸೂರ್ಯ ಇದ್ದಾನೋ ಅನ್ನೋದು ಎಷ್ಟು ಸ್ಪಷ್ಟವಾಗಿದೆ, ಅದಿದೆ. ಆದರೆ ಅವರು ಯಾಕೆ ಇಷ್ಟು ಡೆಸ್ಪರೇಟಾಗಿ ನಾನು ಮಾಡಲೇಬೇಕಂತ ಹೊರಟಿದ್ದಾರೆ, ಅದರ ಹಿಂದೆ ಏನಿದೆ ಅನ್ನೋದು ನಿಮಗೂ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ. ಅವ್ರಿಗೆ ಏನಾದರೂ ಇರದಿದ್ದರೆ ಅವರು ನೇರವಾಗಿ ಜನರಿಗೆ ಇದು ಮಾಡಿ, ಹೆಂಗೆ ರೈತರ ಐತಿಹಾಸಿಕ ಹೋರಾಟ ಆಯಿತು, ಇನ್ನು ಮೋದಿಯವರ ಬಗ್ಗೆ ಆ 3 ಜನ ವಿರೋಧಿ, ರೈತ ವಿರೋಧಿ ಏನೇನು ಕಾಯ್ದೆಗಳನ್ನ ವಾಪಸ್ ತಗೊಂಡ್ರು, ಹಂಗೆ ಇವ್ರು ಇದನ್ನು ವಾಪಸ್ ತಗೋಬೇಕು. ಏನಿದೆ ಅದರಿಂದ, ಏನಿದೆ ಅಂತ ನಿಮ್ಗೇನು ನೋಡಿ. ಈ ವಿಷಯದೊಳಗೆ ನೀವು ಪತ್ರಕರ್ತರು ವಿಶೇಷವಾಗಿ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಏನು ಮಾಡ್ತೀರಿ, ಇದನ್ನು ನೀವು ಕೂಡ ಹೊರಗೆ ತಂದು ಆ ಶಕ್ತಿಗಳನ್ನು ಹೊರಗೆಳೆದು ಕರ್ನಾಟಕದ ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ಇದೇ ಶಕ್ತಿಗಳು ಹಿಂದೂ ಮಾಡ್ಕೋತ ಬಂದಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ, ಮುಂದೆ ಮಾಡ್ತಾರೆ. ಇವರು ಅದೃಶ್ಯವಾಗಿರಬಾರ್ದು. ದೇ ಮಸ್ಟ್ ಬಿ ಎಕ್ಸ್ಪೋಸ್. ಈಗ ಹೆಂಗೆ ಧರ್ಮೇಂದ್ರ ಪ್ರಧಾನನ ಮಾಡಬಾರ್ದು ಎಲ್ಲ ಲೀಕ್ಗಳು ಎಲ್ಲ ಸಮಗ್ರವಾಗಿ ಬಂದಾಗ ಆ ಯುವಕರು ಹೇಳಿದರು ಅವರು ಕೆಳಗಿಳಿಬೇಕು. ಈಗ ಹೆಂಗೆ ಒಬ್ಬರು ಚಕ್ರವರ್ತಿಗೆ ಅರಿವೇ ಇಲ್ಲ ಅನ್ನೋದು ನಮ್ಮ ಮಗು ಹೇಳ್ತು, ಹಂಗೆ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಇದು ಏನದಲ್ಲ, ನೀವು ಇದನ್ನು ಹೊರಗೆ ತಂದು ಅದನ್ನು ಎಕ್ಸ್ಪೋಸ್ ಮಾಡಬೇಕು. ನಾವು ಕೂಡ ನಿಮಗೆ ಅಸಮಗ್ರವಾಗಿ ಅದನ್ನು ಬಟ್ ಸರ್ಕಾರ ಇಷ್ಟು ವಿರೋಧ ವ್ಯಕ್ತವಾಗ್ತದ್ದು ಕೂಡ ಸರ್ಕಾರ ಯಾಕೆ ಮಾಡಬೇಕು ಅಂತ ಹೊರಡ್ತಾ ಇದೆ, ಮತ್ತು ಸರ್ಕಾರ ಈ ಬಗ್ಗೆ ಈಗ ತಕ್ಷಣಕ್ಕೆ ಏನು ಮಾಡಬೇಕು? ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಸಮಿತಿ ರಚನೆ ಇದರೊಳಗೆ ಒಂದು ಅನ್ಹೋಲಿ ಅಲಯನ್ಸ್ ಅಂತಾರೆ, ಅಪವಿತ್ರ ಸಂಬಂಧ ಏನಿದೆ ರಿಯಲ್ ಎಸ್ಟೇಟು ಮತ್ತು ಸರ್ಕಾರ ಮತ್ತು ಲೆಜಿಸ್ಲೇಚರ್ ಒಳಗೆ, ಇದೇ ಕಾರಣ ಇದೆ. ಅವರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಬೆಂಗಳೂರಲ್ಲಿ ಎಲ್ಲಿ ಎಡವಿ ಬಿದ್ದರೂ ಕೂಡ ಏನಂತಾರೆ ನೀವು, ರಿಯಲ್ ಎಸ್ಟೇಟ್ ಮಾಫಿಯಾ ಅದು ಅದರ ಪ್ರಭಾವ ಕಂಡು ಬರ್ತದೆ. ಯಾಕಂದರೆ ಇವರು ಅದನ್ನು ಪುಷ್ಟೀಕರಣ ಮಾಡ್ತಾರೆ, ಅದನ್ನು ಮಾಡಬಾರ್ದು. ಈ ಸರ್ಕಾರ ಈಗ ಏನು ಮಾಡ್ಬೇಕಂದ್ರೆ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ಒಂದು ದೇವೇಗೌಡರು ಪತ್ರಿಕಾಗೋಷ್ಠಿ ನಡೆಸಿದ ನಂತರ, ಪತ್ರಿಕಾಟೆ ಮಾಡ್ತಿದ್ದ ನಂತರ, ಆಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಖುದ್ದು ಪತ್ರಿಕಾಗೋಷ್ಠಿ ನಡೆಸಿ ನಾವು ಸಮಿತಿ ರಚನೆ ಮಾಡ್ತೀವಿ, ಅಲ್ಲಿವರೆಗೂ ನಾವು ಭೂಮಿ ವಶಕ್ಕೆ ತೆಗೆದುಕೊಳ್ಳಲ್ಲ ಅಂತದ್ದು. ಸಮಿತಿ ರಚನೆ ಆಗಿಲ್ಲ. ಏನಿಸುತ್ತೆ ನಿರ್ಧಾರದ ಬಗ್ಗೆ? ಇವು ಎಲ್ಲ ಏನದಲ್ಲ, ಏನಾದರೂ ಒಂದು ಒಳ್ಳೆಯ ಕೆಲಸ ಸರಿಯಾದ ದಿಶೆಯೊಳಗೆ ಹೋಗ್ತಿದ್ರೆ ಅಡ್ಡ ಹಾಕುವ ಲಕ್ಷಣ ಇದೆ. ಇದೇ ದೇವೇಗೌಡರು 80ರ ದಶಕದೊಳಗೆ ಗೋಮಾಳ ಜಮೀನು ನಿರ್ಗತಿಗರಿಗೆ, ಬಡವರಿಗೆ ಏನಿದೆ ಅದನ್ನು ತಮ್ಮ ಮಗ ಮತ್ತಾರೂ ಇಲ್ಲ ಎಚ್ ಡಿ ಕುಮಾರಸ್ವಾಮಿಗೆ, ತಮ್ಮ ಹೆಂಡತಿಯ ತಂಗಿಗೆ ಸಾವಿತ್ರಮ್ಮಗೆ, ಸಂಬಂಧಿ ಡಿ ಸಿ ತಮ್ಮಣ್ಣಗೆ ಯಾವ ರೀತಿ ಗೋಮಾಳ ಜಮೀನು ಹೊಡೆದಿದ್ದಾರೆ ಅನ್ನೋದನ್ನು ಈಗ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ. ಅಲ್ಲೇನೋ ಚೀಮಾರಿ ಹಾಕಿದರೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿಯಲ್ಲಿ ಹೋಗಿಡಿಸ್ಲಿಕ್ಕೆ ಪ್ರಯತ್ನ. ನನ್ನ ಅಭಿಪ್ರಾಯದೊಳಗೆ ಆ ಮನೆತನಕ್ಕೆ ಅವರು ಮಾಡಿದ ಭೂಮಿಯಲ್ಲಿ ಕುತಂತ್ರಗಳಿಗೆ ಅವ್ರಿಗೆ ಇದರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ನೈತಿಕ ಇದು ಇಲ್ಲ, ಬೇಸ್ ಇಲ್ಲವೇ ಇಲ್ಲ. ಬಟ್ ಅವರು ಈಗ ಮಾತಾಡಬಾರ್ದು. ತಿಳುವಳಿಕೆ ಆದರೆ ಬಿಡದಿ ಯೋಜನೆಯ ವಿರುದ್ಧ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈ ಭೂಮಿಯೊಳಗೂ ಅವ್ರ ಸಂಬಂಧಿಗಳದ್ದು ಎಷ್ಟಿದೆ ಅನ್ನೋದು ಗೊತ್ತಿದೆ. ಡಿ ಕೆ ಶಿವಕುಮಾರ್ ಏನಂತಾರೆ ನಾಮಕೆ ವಾಸ್ತೆ ಏನಿರ್ತಾರಲ್ಲ, ಅವರಿದ್ದವರು ಎಲ್ಲರೂ ಇದ್ದಾರೆ. ನನ್ನ ಅಭಿಪ್ರಾಯದೊಳಗೆ ಇದನ್ನು ನೀವು ಪತ್ರಕರ್ತರು, ನೀವು ಮೊದಲಿನಿಂದಲೂ ಏನಿದನ್ನು ಸತ್ಯವನ್ನು ಹೊರಗೆ ತರಲಿಕ್ಕೆ ಚೆನ್ನಾಗಿ ಪ್ರಯತ್ನ ಹೊರಗೆ ತಂದು ಎಲ್ಲವನ್ನು ಎಕ್ಸ್ಪೋಸ್ ಮಾಡಬೇಕು ಅಂತ ನಾನು ನಿಮಗೂ ವಿನಂತಿ ಮಾಡ್ತಾ ಇದ್ದೇನೆ. ನಮಗೆ ಏನೇನು ಹಿಂಟ್ಸ್ ಇದೆ
ಐಡಿಯಾಸ್ ಅದನ್ನು ಅವಶ್ಯವಾಗಿ ನಾವು ಓಕೆ, ನಿಮ್ಮ ಹೋರಾಟಿಗೆ ಏನು ಕಾನೂನು ಹೋರಾಟ ಮಾಡ್ತೀರಾ ತಾವು ಈ ವಿಚಾರದಲ್ಲಿ? ಈ ವಿಚಾರ ಬಿಡದಿ ಭೂಸ್ವಾಧೀನ ವಿಚಾರ ನನ್ನ ಅಭಿಪ್ರಾಯದೊಳಗೆ ನಮ್ಮ ಸಂಯುಕ್ತ ಹೋರಾಟದಲ್ಲಿ ಹಿರಿಯರಾದ ಬಡಗಲ್ಪುರ ನಾಗೇಂದ್ರ ಅವರು ಏನು ಹೇಳಿದ್ದಾರೆ, ಇದು ಜನರ ಹೋರಾಟ, ಜನಶಕ್ತಿಯ ಆಧಾರದ ಮೇಲೆ ಇರೋ ಹೋರಾಟ. ಆದರೆ ಇದಕ್ಕೆ ಜನರ ಬಗ್ಗೆ ಕಳಕಳಿ ಇರುವಂಥ ಗೋಪಾಲಗೌಡರು ಮತ್ತು ಇತರ ಪ್ರಭಾವಶಾಲಿಯ 4 ಜನರದ ವರದಿ ಇದೆಯಲ್ಲ, ಇದು ಅವರಿಗೆ ಸಹಾಯ ಮಾಡ್ತದೆ. ಆದರೆ ನಮ್ಮ ಹೋರಾಟ ಇರೋದು ಜನಶಕ್ತಿ ಆಧಾರದ ಮೇಲೆ. ಸೊ ತುಂಬ ಥ್ಯಾಂಕ್ಸ್. ವೀಕ್ಷಕರೇ, ಇದು SR ಹಿರೇಮಠ ಅವರ ಒಂದು ಅಭಿಪ್ರಾಯ. ಅವರು ಹೇಳಿರುವಂಥದ್ದು ಬಿಡದಿಯ ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಇದೆಯಲ್ಲ, ಆ ಹೋರಾಟ ಮುಂದುವರಿಯುತ್ತೆ. ಮುಖ್ಯಮಂತ್ರಿಗಳು ಈ ಯೋಜನೆ ನಿಲ್ಲಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.